ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಬಟರ್ಫ್ಲೈ ರೈಸ್ ಕುಕ್ಕರ್ ಬಂದಿದೆ. ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿಪ್ಪ ಪ್ಲೀಸ್. ನೋಡಿ, ಇದು ಬಟರ್ಫ್ಲೈ ರೈಸ್ ಕುಕ್ಕರು. ಇದು ಮೇನ್ಸ್ ಸಾಕೆಟ್ ಹೋಗಿದೆ, ಬದಲಾಯಿಸೋಣ ಅಂತ ಬಿಚ್ಚಿದ್ದೀನಿ. ಒಳಗಡೆ ಹೇಗಿರುತ್ತೆ, ಸಾಕೆಟ್ ಬದಲಾಯಿಸೋದು ಹೇಗೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋಣ, ನೀವು ತಿಳ್ಕೊಳ್ಳಿ. ನೋಡಿ, ಇದೇ ಸಾಕೆಟ್, ಅದು ಹೊಸದಾಗಿ ಹಾಕ್ತಾ ಇದ್ದೇನೆ. ಎಲ್ರಿಗೂ ಸುಪ್ರೆಮೆರಿಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಈ ಥರ ಟಾಪ್ ನೋಡಿ, ಇದು ಅರ್ಥಿಂಗ್ ಸ್ಕ್ರೂ ಬಿಚ್ಚಬಾರ್ದು. ಈ ಥರ ಬಾಟಮ್ ಪೋರ್ಷನ್ನ ಬಿಚ್ಕೊಳ್ಳೋಣ. ನೋಡಿ, ಇದಕ್ಕೆ 3 ಕಡೆ 3 ಸ್ಕ್ರೂ ಇದೆ. ಆ 3 ಸ್ಕ್ರೂಗಳನ್ನು ಈಸಿಯಾಗಿ ಈ ಥರ ಬಿಚ್ಕೊಳ್ಳೋದು. ಬಿಚ್ಕೊಂಡ ನಂತರ ಈ ಥರ ಬಾಟಮ್ ಸೆಕ್ಷನ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಈಸಿಯಾಗಿ ನಾವು ಒಳಗಡೆ ವೈರಿಂಗ್ ಹೇಗಿದೆ ನೋಡಿಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಕೇರ್ಫುಲ್ಲಾಗಿ ನಾವು ಸಾಕೆಟ್ನ ಬದಲಾಯಿಸ್ಬೋದು. ಯಾವುದೇ ಒಂದು ಕೆಲಸ ಆಗಲಿ ಮೊದಲೇ ಇದು ಕೇಳಿ ಕರೆಂಟ್ ಕೆಲಸ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಕರೆಂಟಲ್ಲೆಲ್ಲ ಹಾಕ್ಕೊಂಡು ಮಾಡಬಾರ್ದು. ಇದು ಕರೆಂಟಿಂದ ತೆಗೆದುಬಿಟ್ಟು ಆನಂತರ ಮಾಡಬೇಕು. ನೋಡಿ, ಇದು ಸಾಕೆಟು ಒಡೆದೋಗಿದೆ, ಇದನ್ನು ಬದಲಾಯಿಸ್ತಾ ಇದ್ದೇನೆ. ನೋಡಿ, ಇದು ಹೊಸ ಸಾಕೆಟು. ಯಾವ ರೀತಿ ಬದಲಾಯಿಸೋದು, ಏನಿದ್ರ ಕಥೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದಕ್ಕೆ 3 ಕಡೆ 3 ಸ್ಕ್ರೂ ಬರುತ್ತೆ. ಒಂದು ಫೇಸು, ಒಂದು ನ್ಯೂಟ್ರಲ್. ನೋಡಿದ್ದು ಒಡೆದೋಗಿರೋಂಥ ಸಾಕೆಟ್ನ ಪಿನ್ಗಳು. ಸಾಕೆಟ್ ಹೊಡೆದೋಗಿದೆ, ಹೊಸ ಸಾಕೆಟ್ನ ನಾನೀಗ ಸೇರಿಸ್ತೀನಿ. ಅಂದರೆ ಇದು ಈ ಥರ ಎಲ್ಲ ಸೇರಿಸೋದು ನಿಮಗೆ ತೋರ್ಸೋಕ್ಕೆ ಅಂತ ನಾನು ಈ ರೀತಿ ಸೇರಿಸಿದ್ದೀನಿ. ನಾನು ಹೊರಗಡೆಯಿಂದ ಹಾಕಬೇಕು. ನೋಡಿ, ಲೆಫ್ಟು ರೈಟು ಫೇಸ್ ನ್ಯೂಟ್ರಲ್ ಕನೆಕ್ಷನ್ ಬರುತ್ತೆ, ಒಂದು ಅರ್ಥಿಂಗ್ ಕನೆಕ್ಷನ್ ಬರುತ್ತೆ, ಸೆಂಟ್ರ್ ಪಾಯಿಂಟು. ನೋಡಿದ್ರ, ಇದೊಂದು ಕರೆಂಟ್ ಕನೆಕ್ಷನ್ನು, ಬ್ಲೂ ವೈರು ಒಂದು ಕನೆಕ್ಷನ್ನು. ಇನ್ನು ಆ ಯೆಲ್ಲೋ ವೈರ್ ಕಾಣ್ತಾ ಇದೆಯಲ್ಲೋ ಅದು ಅರ್ಥಿಂಗ್ ಕನೆಕ್ಷನ್. ಇದನ್ನು ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ಒಳಗಡೆಯಿಂದ ಈ ರೀತಿ ಸ್ಕ್ರೂ ಹಾಕಿದ್ದೇನೆ. ಬಟ್ ಇದನ್ನು ಹೊರಗಡೆಯಿಂದ ನಾವು ಕನೆಕ್ಷನ್ ಹಾಕಬೇಕಾಗುತ್ತೆ. ಆ್ಯಂಗಲ್ ಮತ್ತು ಸಾಕೆಟ್ನ ಡಿಸೈನ್ ಯಾವ ಥರ ಇದೆ ಅದೇ ಥರ ನೋಡಿ, ಇದೇ ಥರ ಕೂರಿಸ್ಬೇಕು. ರಾಂಗಾಗಿ ಕೂರಿಸಿದ್ರೆ ನೋಡಿ, ಈಗ ಹೊರಗಡೆಯಿಂದ ಕೂರಿಸ್ತಾ ಇದ್ದೀನಿ. ನೋಡಿ, ನಾನು ವೈರಿಂಗ್ ಕನೆಕ್ಷನ್ಗಳು ಎಲ್ಲನೂ ಹೊರಗಡೆಗೆ ತಗೊಂಡು ನೋಡಿ, ಈಗ ಸ್ಕ್ರೂಗಳನ್ನ ಹಾಕಿದ್ದೇನೆ. ಒಳಗಡೆಯಿಂದ ಒಂದು ರಿಂಗ್ ಬರುತ್ತೆ, ಇದಕ್ಕೆ ತೋರಿಸ್ತೀನಿ ನೋಡಿ. ಆ ರಿಂಗ್ನ ಹಿಂದ್ಗಡೆಯಿಂದ ಸೇರಿಸ್ಕೊಂಡು ನಾವು ಸ್ಕ್ರೂವನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ನೋಡಿ, ಇದೊಂದು ಕರೆಂಟ್ ಕನೆಕ್ಷನ್ನು ಬಲಭಾಗಕ್ಕೆ ಬಂತಲ್ವಾ. ಮತ್ತೊಂದು ಬ್ಲೂ ವೈರ್ ಕನೆಕ್ಷನ್ನು ಎಡಭಾಗಕ್ಕೆ ಬರುತ್ತೆ. ಇದು ಸೆಂಟ್ರಲ್ಲಿರುವಂಥದ್ದು ಅರ್ಥಿಂಗ್ ಕನೆಕ್ಷನ್. ಅದು ಕಟಿಂಗ್ಸ್ ಹೇಗಿದೆ ಹಾಗೆ ಕೂರಿಸ್ಬೇಕಾಗುತ್ತೆ. ನೋಡಿ, ಇದು ಒಳಗಡೆ ಕಾಣ್ತಾ ಇದೆಯಲ್ವ ರಿಂಗು. ಈ ರಿಂಗ್ನ ಮೊದಲಿಗೆ ವೈರ್ಗಳಿಗೆ ಸೇರಿಸ್ಕೋಬೇಕು, ಆನಂತರ ಸೇರ್ಸೋಕ್ಕಾಗಲ್ಲ. ಇದನ್ನು ಮೊದಲು ಆ ವೈರ್ಗಳನ್ನು ರಿಂಗ್ ಏನಿದೆ ಅದನ್ನು ಒಳಗಡೆ ಸೇರಿಸಿ ಅದರ ಮಧ್ಯದಿಂದ ವೈರಿಂಗ್ಗಳನ್ನು ಹೊರಗಡೆಗೆ ತಗೊಂಡು ಆ ಸಾಕೆಟ್ನ ಪಾಯಿಂಟ್ಗಳಿಗೆ ಸ್ಕ್ರೂ ಸಿಸ್ಟಮ್ನಿಂದ ಬಿಗಿಬೇಕಾಗುತ್ತೆ. ಆನಂತರ ಈ ಸ್ಕ್ರೂನ ಸೇರಿಸಿ ಒಳಗಡೆಯಿಂದ ಆ ರಿಂಗ್ನ ಹಿಂದ್ಗಡೆಯಿಂದ ತಳ್ಳಿ ಹಿಡ್ಕೊಂಡು ಸ್ಕ್ರೂ ಹಾಕಬೇಕಾಗುತ್ತೆ. ನೋಡಿ, ಈಗ ಇದು ಈಸಿಯಾಗಿ ಫಿಟ್ ಆಗಿದೆ. ನೋಡಿದ್ರಾ, ಇಷ್ಟು ಈಸಿಯಾಗಿದ್ದನ್ನು ನಾವು ಫಿಟ್ ಮಾಡ್ಕೋಬೋದು. ಈಗ ಇದು ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ನೋಡಿ, ಒಳಗಡೆ ಒಂದು ಯಾವ ರೀತಿ ಮಾಡಿದ್ದಾರೆ, ಇದನ್ನು ಯಾವ ರೀತಿ ವೈರಿಂಗ್ ಕನೆಕ್ಷನ್ಸ್ ಇದೆ ಇದರಿಂದ ಗೊತ್ತಾಗುತ್ತೆ. ನೋಡಿ, ಇದೆಲ್ಲೋ ಒಂದಕ್ಕೊಂದು ಟಚ್ ಆಗಬಾರ್ದು, ಬಾಡಿಗೆಲ್ಲೂ ಸ್ಕಿನ್ ಔಟ್ ಆಗಿರಬಾರ್ದು. ಆ ರೀತಿ ಸ್ವಲ್ಪ ಎಚ್ಚರಿಕೆ ವಹಿಸಿ ರಿಪೇರಿ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆಯಿತಾ? ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. Thank you so much friends. Thank you all.